ನಿಮ್ಮ ಮನೆಯಲ್ಲಿ ನೀವು ಅಂದುಕೊಂಡಂತೆ ನಡೆಯಲು ಮನೆಯಲ್ಲಿ ದಿನವೂ ಈ ದೀಪವನ್ನು ಹಚ್ಚಿದರೆ ಸಾಕು. ದೈವ ಸಾಮ್ರಾಜ್ಯದಿಂದ ಕೂಡಿದ ನೆಮ್ಮದಿಯ ಜೀವನ ನಿಮ್ಮದಾಗಲಿದೆ. ಒಬ್ಬ ವ್ಯಕ್ತಿಯು ತನ್ನ ಜೀವನವನ್ನು ಸಂತೃಪ್ತಿಯಿಂದ ಬದುಕಲು ಬಯಸಿದರೆ ಅವನು ತನ್ನ ಮನಸ್ಸನ್ನು ಹೊಂದಿದ್ದಲ್ಲಿ ಯಶಸ್ವಿಯಾಗಬಹುದು. ನಮ್ಮ ಜೀವನಕ್ಕೆ ಅಗತ್ಯವಾದ ಮತ್ತು ನ್ಯಾಯಯುತವಾದ ಮತ್ತು ನಮ್ಮ ಸಾಮರ್ಥ್ಯಕ್ಕೆ ಸೂಕ್ತವಾದ ಕೆಲಸವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು ಹಲವು ಪರಿಹಾರಗಳಿವೆ. ನಾವು ಯಾವುದೇ ರೀತಿಯ ಪರಿಹಾರವನ್ನು ಮಾಡಿದರೂ ಅದನ್ನು ಮನಪೂರ್ವಕವಾಗಿ ಮಾಡಿದರೆ ಅನುಗುಣವಾದ ಲಾಭವನ್ನು ಪಡೆಯುತ್ತೇವೆ. ದೈವಾರಾಧನೆಯು ನಂಬಿಕೆಯ ಆಧಾರದ ಮೇಲೆ ಮಾತ್ರ ನಡೆಯುತ್ತದೆ. ಈ ರೀತಿಯಲ್ಲಿ ನಾವು ಈ ಪರಿಹಾರವನ್ನು ಮನಪೂರ್ವಕವಾಗಿ ಮಾಡಿದಾಗ ನಾವು ಲೆಕ್ಕವಿಲ್ಲದಷ್ಟು ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೇವೆ. ಈ ಪರಿಹಾರಕ್ಕಾಗಿ ನಮಗೆ 3 ಪದಾರ್ಥಗಳು ಬೇಕಾಗುತ್ತವೆ. ಅವುಗಳೆಂದರೆ ವೀಳ್ಯದೆಲೆ, ಪಚ್ಚ ಕರ್ಪೂರ, ತೆಂಗಿನ ಎಣ್ಣೆ. ಸಣ್ಣ ನೀರಿನ ಬೌಲ್ನ ತೆಗೆದುಕೊಳ್ಬೇಕು. ಅದರಲ್ಲಿ ಒಂದು ವೀಳ್ಯದೆಲೆಯನ್ನು ಇಟ್ಟು ಅದರ ಮೇಲೆ ಪಚ್ಚ ಕರ್ಪೂರದ ಚಿಕ್ಕ ತುಂಡನ್ನು ಹಾಕಿ ನಂತರ ಅದರಲ್ಲಿ 1 ಹನಿ ಕೊಬ್ಬರಿ ಎಣ್ಣೆಯನ್ನು ಬಿಟ್ಟು ಪಚ್ಚ ಕರ್ಪೂರವನ್ನು ಬೆಳಗಿಸಿ. ಈ ರೀತಿಯಾಗಿ ನಾವು ದೇವರಿಗೆ ಯಾವುದೇ ವಿನಂತಿಯನ್ನು ಸಲ್ಲಿಸುತ್ತೇವೆಯೋ ಆ ಕೋರಿಕೆಯನ್ನು ಪೂರೈಸುವ ಮಾರ್ಗಗಳನ್ನು ದೇವರು ನಮಗೆ ತೋರಿಸುತ್ತಾನೆ. ಈ ದೀಪವನ್ನು ನಾವು ಪ್ರತಿದಿನ ಬೆಳಗಿಸಬೇಕು. ನಮ್ಮ ಒಂದು ಕೋರಿಕೆ ಈಡೇರುವವರೆಗೂ ಹಚ್ಚಬೇಕು. ಗಮನವಿರಲಿ, ಒಂದೇ ಕೋರಿಕೆ ನೆನೆದು ಹಚ್ಚಬೇಕು. ಕೋರಿಕೆ ಈಡೇರಿದ ನಂತರ ಮತ್ತೆ ಬೇರೆ ಕೋರಿಕೆಯೊಂದಿಗೆ ಪ್ರಾರಂಭಿಸಬಹುದು. ಈ ದೀಪವನ್ನು ಹಚ್ಚುವುದರಿಂದ ನಮ್ಮ ಮನೆಯಲ್ಲಿ ದೈವಿಕ ಶಕ್ತಿ ಹೆಚ್ಚುತ್ತದೆ. ಎಲ್ಲಿ ದೈವಿಕ ಶಕ್ತಿ ಹೇರಳವಾಗಿದೆಯೋ ಅಲ್ಲಿ ಯಾವುದೇ ದುಷ್ಟಶಕ್ತಿಗೆ ಸ್ಥಾನವಿಲ್ಲ. ನಾವು ಸ್ಪರ್ಶಿಸುವ ಎಲ್ಲವೂ ಯಶಸ್ವಿಯಾಗುತ್ತದೆ. ಯಾವುದೇ ಅನಾರೋಗ್ಯದ ಸಮಸ್ಯೆಗಳು ಇರುವುದಿಲ್ಲ. ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷವು ಹೆಚ್ಚಾಗಲು ನಾವು ಅನೇಕ ಒಳ್ಳೆಯ ವಿಷಯಗಳನ್ನು ಕೇಳುತ್ತಲೇ ಇರುತ್ತೇವೆ. ವೀಳ್ಯದೆಲೆಯು ಯಶಸ್ಸನ್ನು ತರುತ್ತದೆ ಎಂದು ಪರಿಗಣಿಸಲಾಗಿದೆ. ಪಚ್ಚ ಕರ್ಪೂರವು ತಾಯಿ ಮಹಾಲಕ್ಷ್ಮಿಯ ಅಂಶವನ್ನು ಒಳಗೊಂಡಿರುತ್ತದೆ ಮತ್ತು ದೈವಿಕ ಚಲನೆಯನ್ನು ಉಂಟುಮಾಡುವ ಸುಗಂಧವಾಗಿದೆ. ತೆಂಗಿನಕಾಯಿಯು ದೇವತೆಗಾಗಿ ರಚಿಸಲಾದ ಅಮೃತವಾಗಿದೆ. ಇದರಿಂದ ಉತ್ಪತ್ತಿಯಾಗುವ ಎಣ್ಣೆಯನ್ನು ಇದಕ್ಕೆ ಬಳಸಿದಾಗ ನಮ್ಮಲ್ಲಿ ಅನೇಕ ಒಳ್ಳೆಯ ಬದಲಾವಣೆಗಳು ಆಗುತ್ತವೆ ಮತ್ತು ತೆಂಗಿನೆಣ್ಣೆಯು ಗಣಪತಿಯ ಎಣ್ಣೆ ಎಂದು ಪರಿಗಣಿಸಲ್ಪಟ್ಟಿರುವುದರಿಂದ ನಾವು ಸಹ ಗಣೇಶನನ್ನು ಕೃಪೆಯನ್ನು ಪೂರ್ಣವಾಗಿ ಪಡೆಯುತ್ತೇವೆ. ನಾವು ಪೂರ್ಣ ನಂಬಿಕೆಯಿಂದ ಮಾಡುವ ಒಂದು ಸಣ್ಣ ಕಾರ್ಯವಾದರೂ ಅದರ ಸಂಪೂರ್ಣ ಪ್ರಯೋಜನವನ್ನು ನಾವು ಪಡೆಯುತ್ತೇವೆ ಎಂದು ನಾವು ಅರಿತುಕೊಳ್ಳುತ್ತೇವೆ ಮತ್ತು ಈ ದೀಪದ ಪೂಜೆಯನ್ನು ಪೂರ್ಣ ಹೃದಯ ಮತ್ತು ನಂಬಿಕೆಯಿಂದ ನಾವು ಮಾಡಿದ್ದಲ್ಲಿ ನಮ್ಮ ಜೀವನದಲ್ಲಿ ಅನೇಕ ಯಶಸ್ಸನ್ನು ಪಡೆಯುತ್ತೇವೆ. ಸ್ನೇಹಿತರೆ, ಮಾಹಿತಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇದೇ ರೀತಿ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.